ಆಗ್ತಾ ಇದೆ ಐಟಿ ಸಿಟಿ ಬೆಂಗಳೂರಿನಲ್ಲಿ. ಆದ್ರೆ ಹೊಸ ವರ್ಷದ ಪಾರ್ಟಿಗೆ ನೀವೇನಾದ್ರೂ ಬರ್ತೀರಾ ನಿಮ್ಮ ವೆಹಿಕಲ್ ಜೊತೆಗೆ ಅಂತ ಅಂದ್ರೆ ಹುಷಾರಾಗಿರ್ಬೇಕು. ಶರತ್, ಇಷ್ಟು ದಿನ ಟೋಯಿಂಗ್ ಇರ್ತಿರ್ಲಿಲ್ಲ, ಬಟ್ ಈಗ ಹೊಸ ವರ್ಷಕ್ಕೆ ಜನ ಜಾಸ್ತಿ ಬರ್ತಾರೆ, ಎಲ್ಲಂದ್ರಲ್ಲಿ ಗಾಡಿ ನಿಲ್ಲಿಸ್ಬಿಡ್ತಾರೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಬೇರೆ ವಾಹನ ಸವಾರರಿಗೆ ಅದು ಕಿರಿಕಿರಿ ಆಗಬಾರದು ಅನ್ನೋ ಕಾರಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು. ನಿಮ್ಮ ವಾಹನವನ್ನ ನೋ ಪಾರ್ಕಿಂಗ್ ಜಾಗದಲ್ಲಿ ಅಥವಾ ಎಲ್ಲಂದ್ರಲ್ಲಿ ಪಾರ್ಕ್ ಮಾಡ್ಬಿಟ್ರೆ ಟೋಯಿಂಗ್ ಆಗೋದು ಪಕ್ಕ. ಹಾಗಾಗಿ ನಿಮ್ಮ ವೆಹಿಕಲ್ಸ್ ಬಗ್ಗೆ ಹುಷಾರಾಗಿರ್ಬೇಕಾಗುತ್ತೆ. ಹೊಸ ವರ್ಷದ ಮೂಡ್ನಲ್ಲಿ ನಿಮ್ಮ ವೆಹಿಕಲ್ ಬಗ್ಗೆ ನಿರ್ಲಕ್ಷ್ಯ ಬೇಡ. ಕಲರ್ಫುಲ್ ಪಾರ್ಟಿಗೆ ಬರೋರು ಅಲರ್ಟ್ ಆಗಿರಿ. ಹೊಸ ವರ್ಷಕ್ಕೆ ಮತ್ತೆ ನಗರದಲ್ಲಿ ಟೋಯಿಂಗ್ ಆಕ್ಟಿವ್ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡಿದ್ರೆ ನಿಮ್ಮ ಗಾಡಿ ಟೋಯಿಂಗ್ ಆಗೋದು ಪಕ್ಕ. ಜಾಗ ಸಿಕ್ತು ಅಂತ ಪಾರ್ಕ್ ಮಾಡಿದ್ರೆ ಟೋಯಿಂಗ್ ಆಗೋದು ಪಕ್ಕ. ಕೇಸ್ ಜೊತೆ ಟೋಯಿಂಗ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಫೈನ್ ಕೂಡ ಫಿಕ್ಸ್ ಆಗುತ್ತೆ ನಿಮ್ಗೆ. MG ರೋಡ್ನ 2.5 ಕಿಲೋಮೀಟರ್ ಸುತ್ತ ವಾಹನಕ್ಕಿಲ್ಲ ಯಾವುದೇ ಎಂಟ್ರಿ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇಲ್ಲೆಲ್ಲ ನೀವು ಪಾರ್ಟಿ ಮೋಜು ಮಸ್ತಿಗೆ ಅಂತ ಬಂದ್ರೆ ನಿಮ್ಮ ವೆಹಿಕಲ್ಸ್ ಜೊತೆಗೆ ಪಾರ್ಕಿಂಗ್ ಎಲ್ಲಿದೆಯೋ ಅದೇ ಜಾಗದಲ್ಲಿ ಪಾರ್ಕ್ ಮಾಡಬೇಕು. ವಾಹನ ಜಾಗ ಇದೆ ಅಂತ ಎಲ್ಲಿ ಬೇಕೋ ಅಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿದ್ರೆ ಟೋಯಿಂಗ್ ಆಗೋದು ಪಕ್ಕ. ಜೊತೆಗೆ ಫೈನ್ ನೀವು ಕಟ್ಟಲೇಬೇಕಾಗುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಸಿಲಿಕಾನ್ ಸಿಟಿ ಮಂದಿ, ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಸರ್ವಸನ್ನದ್ಧ ಆಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಖಾಕಿ ಕೂಡ ಸರ್ಪಗಾವಲು ಹಾಕ್ತಾ ಇದೆ ಎಲ್ಲಾ ಕಡೆ. ಬಹುತೇಕ ರಸ್ತೆಗಳು ಆಲ್ರೆಡಿ ಸಿದ್ಧವಾಗಿದೆ. ಲೈಟಿಂಗ್ಸ್ ನಿಂದ ಜಗಮಗಿಸ್ತಾ ಇದೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಇಂತಿಷ್ಟು ಜಾಗದಲ್ಲೇ ಇರಬೇಕು, ಪಾರ್ಟಿ ಮೋಜು ಮಸ್ತಿಗಳಾಗಬೇಕು ಅನ್ನುವಂತ ಅಲರ್ಟ್ ಕೂಡ ಮಾಡ್ತಾ ಇದೆ ಐಟಿ ಸಿಟಿ ಮಂದಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಮೇಶ್, ಒಂದ್ ಕಡೆ ಹೊಸ ವರ್ಷದ ಸಂಭ್ರಮ ಐಟಿ ಸಿಟಿ ಮಂದಿಗೆ, ಮತ್ತೊಂದು ಕಡೆ ಟೋಯಿಂಗ್ ಭಯ ಕೂಡ ಕಾರಣ. ಜಾಗ ಸಿಕ್ತು, ನ್ಯೂ ಇಯರ್ ಪಾರ್ಟಿಗೆ ಬಂದ್ಬಿಟ್ಟಿದೀವಿ ಅಂತ ವಾಹನ ಪಾರ್ಕ್ ಮಾಡಿದ್ರೆ ಟೋಯಿಂಗ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸದ್ಯ ಏನೆಲ್ಲ ಸಿದ್ಧತೆಗಳಾಗಿದೆ, ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ಲಾನಿಂಗ್ ಆಗಿದೆ, ಮಾಹಿತಿ ಕೊಡೋದಾದ್ರೆ ರಮೇಶ್. ಎಷ್ಟು ಶ್ರುತಿ, ಏನು 2024 ಬರಮಾಡ್ಕೊಳ್ಳೋದಕ್ಕೆ ಇಡೀ ಬೆಂಗಳೂರು ಕಾಯ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಪ್ರಮುಖ ನಗರಗಳಲ್ಲಿ ಇವಾಗ ಏನು ಹೊಸ ವರ್ಷಕ್ಕೆ ಸಾಕಷ್ಟು ಜನ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅದರಲ್ಲೂ MG ರೋಡು, ಏನು ಬ್ರಿಗೇಡ್ ರೋಡು ಮತ್ತು ಚರ್ಚ್ ಸ್ಟ್ರೀಟ್ಗಳಲ್ಲಿ ಸಾಕಷ್ಟು ಜನ ಬರ್ತಾರೆ. ಯುವಕರು ಈ ಒಂದು ಹೊಸ ವರ್ಷನ ಆಚರಣೆ ಮಾಡೋದಕ್ಕೆ ಪ್ರಮುಖವಾಗಿ ಅಲ್ಲಿಗೆ ಬರ್ತಾರೆ. ಯಾಕಂತಂದರೆ ಆ ಸಂದರ್ಭಗಳಲ್ಲಿ ಸಾಕಷ್ಟು ಜನ ಬರೋದ್ರಿಂದ ಪೊಲೀಸ್ ಒಂದು ಸಿಬ್ಬಂದಿ ಕೂಡ ಹೆಚ್ಚಿಗೆ ಹಾಕಿದ್ದಾರೆ. ಸುಮಾರು 10,500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಈ ಒಂದು MG ರೋಡಲ್ಲಿ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಈ ಸಂದರ್ಭದಲ್ಲಿ ಈ ಏನು ವಾಹನ ದಟ್ಟಣೆಯನ್ನು ತಡೆಗಟ್ಟೋದಕ್ಕೆ ಪೊಲೀಸ್ ಇಲಾಖೆ, ಟ್ರಾಫಿಕ್ ಇಲಾಖೆ ಒಂದು ಏನು ನೀತಿಯನ್ನು ಜಾರಿ ಮಾಡಿಕೊಂಡಿದೆ. ಅಂದರೆ ಇಷ್ಟು ದಿನ ಸುಮಾರು 2 ವರ್ಷ ಟೋಯಿಂಗ್ ವ್ಯವಸ್ಥೆ ಇರಲಿಲ್ಲ. ಯಾಕಂತಂದರೆ ಟೋಯಿಂಗನ್ನು ಸ್ಟಾಪ್ ಮಾಡಲಾಗಿತ್ತು. ಆದರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಯಾರೂ ಕೂಡ ಎಲ್ಲಿ ಬೇಕಂದ್ರಲ್ಲಿ ಗಾಡಿಗಳನ್ನು ನಿಲ್ಲಿಸಿದ್ರೆ ಅಥವಾ ಪಾರ್ಕಿಂಗ್ ಇಲ್ಲದೇ ಇರೋ ಜಾಗದಲ್ಲಿ ಗಾಡಿಯನ್ನು ನಿಲ್ಲಿಸಿ ತಮ್ಮ ಪಾರ್ಟಿಗೆ ಹೋಗ್ತೀವಿ, ಪಬ್ಗೆ ಹೋಗ್ತೀವಿ ಅಂತ ಹೋಗಿದ್ದೆ ಆದಲ್ಲಿ ನಿಜಕ್ಕೂ ಆ ಒಂದು ಗಾಡಿಗಳನ್ನ ಟೋಯಿಂಗ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಅದಕ್ಕೆ ಫೈನನ್ನು ಕೂಡ ಕಟ್ಟಬೇಕಾಗುತ್ತೆ. ಈಗಾಗಲೇ ಪೊಲೀಸ್ ಇಲಾಖೆ ಏನು ಮಾಡಿಕೊಡಿದೆ ಅಂತಂದರೆ ಈ MG ರೋಡ್ನ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆನ ಮಾಡಲಾಗಿದೆ. ಅಲ್ಲಿ ಗಾಡಿಗಳನ್ನು ನಿಲ್ಲಿಸಿ ಬೈ ವಾಕ್ ಹೋಗಬೇಕು. ಒಂದು ವೇಳೆ ಏನಾದರೂ ಜಾಗ ಇದೆ ಅಂತೇಳಿ ಪಾರ್ಕಿಂಗಲ್ಲಿ ಏನೋ ಮಾಡಿದ್ದೆ ಆದರೆ ಅದನ್ನು ಟೋಯಿಂಗ್ ಮಾಡ್ತಾರೆ. ಪ್ರಮುಖವಾಗಿ MG ರೋಡು ಹಾಗೂ ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟ್ಗಳು ತುಂಬ ಜನಸಂಖ್ಯೆ ಆಗುತ್ತೆ. ಪ್ರತಿ ವರ್ಷ ಕೂಡ ಈ ಸ್ಥಳಗಳನ್ನು ಪೊಲೀಸರಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ಕೂಡ ಇಡೀ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಊರುಗಳಿಂದ MG ರೋಡ್ಗೆ ಬರ್ತಾರೆ. ಅಲ್ಲಿ ಬಂದು ಏನು ತುಂಬ ಪಬ್ಗಳಿರೋದ್ರಿಂದ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಪೊಲೀಸರು ಕೂಡ ಈ ಒಂದು ಟೋಯಿಂಗ್ ವ್ಯವಸ್ಥೆನ ಮಾಡ್ತಾರೆ. ಯಾಕೆಂತಂದರೆ ಒಂದು ವೇಳೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ ಅಂತ ಜನಸಂದಣಿ ಜಾಸ್ತಿ ಆಗುತ್ತೆ, ಏನಾದರೂ ಅನಾಹುತಗಳಾಗೋ ಸಾಧ್ಯತೆಗಳಿರೋದ್ರಿಂದ ಟೋಯಿಂಗನ್ನು ಇಟ್ಟಿದ್ದಾರೆ. ಬರುವಂಥವ್ರು ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಒಂದು ವೇಳೆ ಎಲ್ಲಿ ಬೇಕಾದ್ರೂ ಗಾಡಿ ನಿಲ್ಲಿಸಿದ್ರೆ ಗಾಡಿ ಟೋಯಿಂಗ್ ಮಾಡ್ತಾರೆ, ಅದನ್ನು ಮತ್ತೆ ಸ್ಟೇಷನ್ಗೆ ತಗೊಂಡು ಹೋಗ್ತಾರೆ, ಅಲ್ಲಿ ಫೈನ್ ಕಟ್ಟಬೇಕಾಗುತ್ತೆ. ಫೈನ್ ಕಟ್ಟಿ ಕೇಸ್ ಆಗಿದ್ದು ಆಚೆ ಬರಬೇಕಾಗುತ್ತೆ. ಸೊ ಬರುವಂಥ ಎಲ್ಲರೂ ಕೂಡ ಏನು ಈ ಒಂದು ಹೊಸ ವರ್ಷಕ್ಕೆ ಬರ್ತಕ್ಕಂಥ ಯುವಕರು ಯಾರೇ ಇರ್ಬೋದು ಕೂಡ ಮತ್ತೆ ಇದನ್ನು ಗಮನ ಇಟ್ಕೋಬೇಕು. ಆಮೇಲೆ ಈ ವರ್ಷ ಭಾರಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆ. ಕಳೆದ ಬಾರಿ ಸಾಕಷ್ಟು ಎಡವಟ್ಟುಗಳಾಗಿತ್ತು. ಏನು ಕೊನೆ ಕ್ಷಣದಲ್ಲಿ 12 ಗಂಟೆ ಆಗುವಂಥ ಸಮಯದಲ್ಲಿ ಸಾಕಷ್ಟು ಜನ ಒಂದೇ ಕಡೆ ಆ MG ರೋಡ್ನ ಪ್ರಮುಖ ರಸ್ತೆಯಲ್ಲಿ ಸೇರ್ಕೊಳ್ಳೋದ್ರಿಂದ ಸಾಕಷ್ಟು ತೊಂದರೆ ಆಗಿತ್ತು. ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ದೌರ್ಜನ್ಯಗಳಾಗಿತ್ತು. ಆ ಸಂದರ್ಭದಲ್ಲಿ ಮಹಿಳೆಯರನ್ನ ಅಸಭ್ಯವಾಗಿ ವರ್ತನೆ ಮಾಡೋದೆಲ್ಲ ನಡೆದಿತ್ತು. ಸೊ ಈ ಬಾರಿ ಅದನ್ನು ಆಗದಂತೆ ಪೊಲೀಸ್ ಇಲಾಖೆ ಸಾಕಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡಿದೆ. ಈ ವರ್ಷದ 2024 ಅದರಲ್ಲೂ ಸಹ ಈ ಒಂದು ಕೋವಿಡ್ ಅಲೆ ಮತ್ತೆ ಬರ್ತಾ ಇರೋದ್ರಿಂದ ಅದನ್ನು ಗಮನದಲ್ಲಿ ಇಟ್ಕೊಂಡು ಅದನ್ನು ಏನೋ ಪೊಲೀಸರು ಅದನ್ನು ಸ್ವಲ್ಪ
ಈ ಜನಸಂಖ್ಯೆನ ಕಡಿಮೆನೇ ಮಾಡಬೇಕು, ಆ ಸ್ಥಳಗಳನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತೇಳಿ ಟೋಯಿಂಗ್ ಅನ್ನ ಒಂದು ಭಯವನ್ನು ಹುಟ್ಟಿಸಿದ್ದಾರೆ. ಆ ಭಯದ ಒಂದು ಒಳ್ಳೆಯ ರೀತಿ ಅಂತಲೂ ಕೂಡ ಹೇಳ್ಬೋದು ಶ್ರುತಿ. ಓಕೆ ರಮೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.